ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಮೈಂಡ್ ಬ್ಲೋಯಿಂಗ್ ಸಿನಿಮಾ ಬಗ್ಗೆ ಹೇಳ್ತೀನಿ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಹೀಗೆ ಇದ್ದಿರಬಹುದು ಅಂತ ಯಾರು ಕೂಡ ಗೆಸ್ ಮಾಡಿರ್ಲಿಕ್ಕಿಲ್ಲ. ಕ್ಲೈಮ್ಯಾಕ್ಸ್ ನೋಡಿ ನೀವು ಸಹ ಶಾಕ್ ಆಗೋದಂತೂ ಖಂಡಿತ. ಸಿನಿಮಾದಲ್ಲಿ ಹೀರೋ ತನ್ನ ಮನೆಯ ಲಕ್ಷ್ಮಿ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ತಾನೆ. ಸಿನಿಮಾದಲ್ಲಿ ಆಗ್ಲಿ ಅಥವಾ ನಿಜ ಜೀವನದಲ್ಲೇ ಆಗಿರ್ಲಿ, ಸಾಮಾನ್ಯವಾಗಿ ಹಣ, ಒಡವೆ ಅಥವಾ ಯಾವ್ದಾದ್ರು ಬೆಲೆ ಬಾಳುವ ವಸ್ತು ಕಳ್ತನ ಆಗಿರೋದನ್ನ ಕೇಳಿರ್ತೀವಿ. ಸಿನಿಮಾದಲ್ಲಾದ್ರೆ ಅದನ್ನ ನೋಡಿರ್ತೀವಿ. ಯಾವತ್ತಾದ್ರೂ ಮನೆಯಲ್ಲಿರುವ ಕಸದ ಬುಟ್ಟಿ ಕಳ್ತನ ಆಗಿದೆ ಅನ್ನೋದನ್ನ ಕೇಳಿದೀರಾ? ಆದ್ರೆ ಈ ಸಿನಿಮಾದಲ್ಲಿ ಹೀರೋ ತನ್ನ ಮನೆಯ ಕಸದ ಬುಟ್ಟಿ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ತಾನೆ. ಇಲ್ಲಿಂದ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಪಾರ್ಟ್ ಅನ್ನ ತಗೊಳುತ್ತೆ. ಕಸದ ಬುಟ್ಟಿ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಪೊಲೀಸ್ ಇವನು ಯಾರೋ ಹುಚ್ಚ ಇರಬೇಕು ಅಂತ ಆಯ್ತು ಹುಡ್ಕೊಡ್ತೀವಿ ಅನ್ನೋ ಸುಳ್ಳು ಭರವಸೆಯನ್ನ ನೀಡಿ ಅವನನ್ನ ಮನೆಗೆ ಕಳಿಸ್ತಾರೆ. ಈ ಕಂಪ್ಲೇಂಟ್ ಅನ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಆದ್ರೆ ನಮ್ಮ ಹೀರೋ ಮತ್ತೆ ಬಂದು, ಸರ್ ನಿಮ್ಮ ಹತ್ರ ಆಗಿಲ್ಲ ಅಂದ್ರೆ ಕೇಸ್ ಸಿಬಿಐಗೆ ಕೊಡಬಹುದಾ ಅಂತ ಕೇಳ್ತಾನೆ. ಆಗ ಪೊಲೀಸ್ ಅವರಿಗೆ ತುಂಬಾ ಇರಿಟೇಷನ್ ಆಗುತ್ತೆ ಮತ್ತೆ ಅವನನ್ನ ತುಂಬಾ ಹೊಡೆದು ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಹಾಕ್ತಾರೆ. ಕೊನೆಗೂ ಆ ಕಸದ ಬುಟ್ಟಿ ಸಿಗ್ತಾ ಯಾಕೆ ಹೀರೋ ಆ ಒಂದು ಕಸದ ಬುಟ್ಟಿಗೋಸ್ಕರ ಲಕ್ಷ ಲಕ್ಷ ಖರ್ಚು ಮಾಡ್ಲಿಕ್ಕೂ ರೆಡಿ ಇರ್ತಾನೆ. ಏನಿದು ಕಸದ ಬುಟ್ಟಿ ಕತೆ ಅನ್ನೋದನ್ನ ತಿಳ್ಕೊಬೇಕಂದ್ರೆ ನೀವು ನೋಡ್ಬೇಕಾಗಿರೋ ಸಿನಿಮಾನೇ ಮಹಾರಾಜ. ಈ ಮಹಾರಾಜ ಅನ್ನೋ ಟೈಟಲ್ ಯಾಕೆ ಕೊಟ್ಟಿರಬಹುದು ಅನ್ನೋದು ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಕಸದ ಬುಟ್ಟಿ ಕಳ್ತನ ಆಗಿದೆ ಅನ್ನೋ ಸೀನ್ ಅಲ್ಲಿ ನೀವು ಎಷ್ಟು ನಕ್ಕಿರ್ತೀರೋ, ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟೇ ಶಾಕ್ ಆಗಿ ಕೂತ್ಕೊಂಡಿರ್ತೀರಾ. ಅದಲ್ಲದೆ ವಿಜಯ್ ಸೇತುಪತಿ ಅವರ ಆಕ್ಟಿಂಗ್ ಗೆ ಒಂದು ಸೆಲ್ಯೂಟ್ ಹೊಡೆಯೋದಂತೂ ಖಂಡಿತ. 2024 ರಿಲೀಸ್ಡ್ IMDb ರೇಟಿಂಗ್ 8.4 ಇರುವ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ನಿಮಗೆ ಟೆಲಿಗ್ರಾಮ್ ಲಿಂಕ್ ಬೇಕಂದ್ರೆ ನೀವು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾ ಬಗ್ಗೆ ತಿಳಿಸ್ತೀನಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.